ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 25/4/2025 ಶುಕ್ರವಾರದ ಈ ದಿನಪಂಚಾಂಗ ವಿಶ್ವವಸ್ತು ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಇಂದ್ರಯೋಗ, ತೈತುಲಕರ್ಣ. ಇಂದಿನ ಪಂಚಾಂಗ ಫಲ: ರಾಹುಕಾಲ ಬೆಳಗ್ಗೆ 10:48 ಗಂಟೆಯಿಂದ 12:21, ಯಮಗಂಡ ಕಾಲ ಮಧ್ಯಾಹ್ನ 3:29ರಿಂದ 5 ಗಂಟೆಯವರೆಗೂ, ಅಭಿಜಿನ್ ಮುಹೂರ್ತ ಅಂದರೆ ಶುಭ ಮುಹೂರ್ತ ಬೆಳಗ್ಗೆ 11:57ರಿಂದ 12:46, ದುರ್ಮುಹೂರ್ತ ಅಥವಾ ಒಂದಷ್ಟು ಅಶುಭದ ಸಮಯ ಅಂತ ಹೇಳಿದ್ರೆ ಲಗ್ನ ಅಂತ ಹೇಳಿದ್ರೆ ಬೆಳಗ್ಗೆ 8:37ರಿಂದ 9:37. ಇಂದಿನ ಪಂಚಾಂಗದ ಫಲ: ಮೇಷರಾಶಿಯವರಿಗೆ ಇದನ್ನು ಗೊತ್ತೋ ಗೊತ್ತಿಲ್ಲದೋ ಯಥೇಚ್ಛವಾಗಿ ವೃತ್ತಿ ತಿರುಗಾಟಗಳಿರುತ್ತವೆ ಅಂತ. ಅಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿ ಕಮ್ಮಿ ಇರುತ್ತೆ, ಒಂದಷ್ಟು ಓಡಾಟಗಳು ಜಾಸ್ತಿ ಇರುತ್ತೆ, ಜಾಗೃತವಾಗಿ ವ್ಯವಹರಿಸತಕ್ಕಂಥದ್ದು. ಈ ದಿನ ಅನ್ನೆಸೆಸರಿ ಹಣವನ್ನು ಕೂಡ ಖರ್ಚನ್ನು ಕಳೆದುಕೊಂಡ್ಬಿಡ್ತೀರಾ ಅಂತ. ಯಾರನ್ನೂ ನಂಬಿ ಅಥವಾ ಯಾವುದಕ್ಕೂ ಇನ್ವೆಸ್ಟನ್ನು ಮಾಡೋಣ ಅಥವಾ ಹಣವನ್ನು ಇನ್ಯಾರ ಬಳಿ ನಾನು ಕೂಡಿಡ್ಬೋದು ಅಂಥೇಳಿ ಕೊಟ್ಟರೆ ಖಂಡಿತವಾಗಿಯೂ ಹಣವನ್ನು ಕಳೆದುಕೊಳ್ಳಬಹುದು. ಸ್ವಲ್ಪ ಜಾಗ್ರತೆಯಿಂದ ಮಾಡತಕ್ಕಂಥದ್ದು ಅಂತ. ಈ ದಿನ ಗೊತ್ತೋ ಗೊತ್ತಿಲ್ಲದೋ ಯಾರು ಕೃಷಿಕರಾಗಿ ಕೆಲಸವನ್ನು ಪ್ರಾರಂಭಿಸಬೇಕು, ಹೊಸ ಕೃಷಿಕರಾಗಿ ನಾನು ಬದುಕಬೇಕು, ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಅಥವಾ ಕೃಷಿ ವಿಚಾರದಲ್ಲಿ ನನಗೆ ಯಥೇಚ್ಛವಾಗಿ ಆಸಕ್ತಿಗಳಿದೆ, ಅದರಲ್ಲಿ ಕಲಿಕೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಶುಭ ದಿನವಾಗಿರುತ್ತೆ. ನಿಮ್ಮ ಮನಸ್ಸಿಗೆ ತೃಪ್ತಿಕರವಾಗತಕ್ಕಂಥ ಒಂದಷ್ಟು ವಿಚಾರಗಳಲ್ಲಿ ಈ ದಿನ ಲಾಭವನ್ನು ಪಡೆಯತಕ್ಕಂಥದ್ದು ಅಂಥೇಳಿ. ವೃಷಭ ರಾಶಿಯವರಿಗೆ ಈ ದಿನ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವ ದಿನವಾಗಿರುತ್ತೆ ಅಂತ. ವೃಷಭ ರಾಶಿಯವರು ತುಂಬ ದಿನದಿಂದ ಅಂದ್ಕೊಂಡಿರ್ತೀರ ಈ ಕೆಲಸ ಈ ದಿನ ಈಡೇರಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿವಾಗಿರುತ್ತೆ, ಏನೋ ಸಂತೋಷವಾಗತ್ತೆ, ಏನೋ ಜಯತ್ವ ಪ್ರಾಪ್ತಿ ಮಾಡಿಕೊಂಡವಂಥಷ್ಟು ಸಮಾಧಾನವಾಗತ್ತೆ ಅಂತ. ಹಾಗಾಗಿ ಈ ದಿನ ಆ ವಿಚಾರದಲ್ಲಿ ಖಂಡಿತವಾಗಿಯೂ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಈ ದಿನ ಜನರ ವಿರೋಧಗಳು ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಮಾಡತಕ್ಕಂಥ ಹೊಸ ಕೆಲಸಗಳಲ್ಲಿ ಹೊಸ ಪ್ರಯತ್ನಗಳಲ್ಲಿ ಅಡೆತಡೆಗಳನ್ನು ಈ ವೃಷಭ ರಾಶಿಯವರು ಈ ದಿನ ಯಥೇಚ್ಛವಾಗಿ ನೋಡತಕ್ಕಂಥದ್ದು ಅಂತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಹೊಸದ ಕೆಲಸಗಳಲ್ಲಿ ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತವಾಗಿಯೂ ಆ ಕೆಲಸದಲ್ಲಿ ಒಳ್ಳೆ ಲಾಭವನ್ನು ಯಶಸ್ಸನ್ನು ಪಡೆಯತಕ್ಕಂಥದ್ದು ಅಂತ. ಮಿಥುನ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡುವ ಸಮಯ ಬಂದಿರುತ್ತೆ ಅಂತಂದರೆ ಪ್ರತಿ ದಿನಗಳು ಏನೋ ಗೊಂದಲದಿಂದನೋ ಅಥವಾ ತುಂಬ ಉತ್ಸುಕರಾಗಿಯೋ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಿರ್ತೀರ, ಆದರೆ ಪ್ರಶಂಸೆ ಸ್ವಲ್ಪ ಗುರುತಿಸಬೇಕೆ ಕಮ್ಮಿ ಇರುತ್ತೆ ಅಂತ. ಆದರೆ ಈ ದಿನ ಆ ಥರ ಅಲ್ಲ. ನೀವು ಎಷ್ಟು ಕೆಲಸವನ್ನು ಮಾಡ್ತಿರೋ ಅದಕ್ಕಿಂತ ದ್ವಿಗುಣವಾದ ಪ್ರಶಂಸೆ, ಕೀರ್ತಿ, ಲಾಭ ಈ ದಿನ ಮಿಥುನ ರಾಶಿಯಲ್ಲಿ ಮಾಡತವರೆಗೆ ಪಡೆಯತಕ್ಕಂಥದ್ದು ಅಂತ. ಮನಸ್ಸಿಗೆ ಏನೋ ವಿಧವಾದ ನೆಮ್ಮದಿ ಸಿಗ್ತಾ ಹೋಗುತ್ತೆ ಆ ವಿಚಾರದಲ್ಲಿ. ಅದೇ ರೀತಿ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಆಗ್ತಾ ಬರ್ತಾ ಇರುತ್ತೆ ಅಂತ. ಯಾರಿಗೆ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇರ್ತಿರೋ, ಆರೋಗ್ಯದಲ್ಲಿ ಯಾವಾಗಪ್ಪ ಚೇತರಿಕೆ ಕಾಣ್ತೀನಿ ಅಂತ ಮನಸ್ಥಿತಿ ಬಂದ್ಬಿಟ್ಟಿರುತ್ತೋ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಮನೋಭಾವ ಕಾಣಿಸುತ್ತೆ, ದೇಹದಲ್ಲಿ ಹೊಸ ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡತಕ್ಕಂಥದ್ದು ಅಂತ. ಕಟಕ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸತಕ್ಕಂಥದ್ದು. ಪ್ರಮುಖವಾಗಿ ವ್ಯಾಪಾರಸ್ಥರಿಗೆ ಈ ದಿನ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥ ದಿನವಾಗಿರುತ್ತೆ ಅಂತ. ಅಂದರೆ ನೀವೇನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಾರೋ ನೀವು ಪ್ರತಿದಿನಕ್ಕೆ ಉಳಿಸ್ಕೊಂಡ್ರೆ ಈ ದಿನ ಸ್ವಲ್ಪ ಲಾಭ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ಈ ದಿನ ಯಾರು ಒಂದಷ್ಟು ಫೋಟೋಗ್ರಫಿ ಫೀಲ್ಡ್ಗಳನ್ನು ನಡೆಸ್ತಿರ್ತಾರೋ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ನ ನಡೆಸ್ತಾ ಇರ್ತಾರೋ ಅಥವಾ ವಾದ್ಯಗೋಷ್ಠಿಗಳನ್ನು ನಡೆಸ್ತಿರ್ತಾರೋ ಅವರಿಗೆ ಲಾಭದಾಯಕ ದಿನ. ಯಥೇಚ್ಛವಾಗಿ ಹಣವನ್ನು ಸಂಪಾದನೆ ಮಾಡ್ಕೋ ದಿನವಾಗಿರುತ್ತೆ. ಊಟದ ವಿಚಾರಕ್ಕೆ ಬಂದರೆ ನಿಮ್ಮ ಮನಸ್ಸಿಗೆ ತೃಪ್ತಿಕರವಾದಂಥ ಮೃಷ್ಟಾನ್ನ ಭೋಜನವನ್ನು ಈ ದಿನ ನೀವು ಮಾಡತಕ್ಕಂಥದ್ದು ಕಟಕ ರಾಶಿಯವರು ಅಂತ. ಹಾಗಾಗಿ ಅವಾಗ ಮನಸ್ಸಿಗೆ ಏನೋ ಇರುವಾದ ಸಂತೋಷ ಉಂಟಾಗತ್ತೆ. ಇನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡಬೇಕು, ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ಅಂತ. ಸಿಂಹರಾಶಿಯವರಿಗೆ ಈ ದಿನ ಕೊಂಚ ಮಟ್ಟಿಗೆ ಆರೋಗ್ಯದ ಬಾಧೆ ಕಾಣಿಸ್ಕೊಳುತ್ತೆ, ಆರೋಗ್ಯದಲ್ಲಿ ಏರ್ಪೇರಾಗತ್ತೆ, ಮಾನಸಿಕವಾಗಿ ಕುಗ್ತೀರ, ಮನೆಯಲ್ಲಿ ಸ್ವಲ್ಪ ವಿಚಾರದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಆದರೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ನೋಡ್ಬೋದು ಅಂತ.
ಪ್ರಮುಖವಾಗಿ ಯಾರು ರಾಜಕೀಯ ಕ್ಷೇತ್ರದ ಅಭಿವೃದ್ಧಿಯನ್ನು ಹೊಂದಬೇಕು, ಸಮಾಜ ಸೇವೆ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಹಂಬಲವಿರುತ್ತೋ ಅವರಿಗೆ ಈ ದಿನ ಒಳ್ಳೆಯ ಪ್ರಶಸ್ತ ದಿನ. ಸಮಾಜದಲ್ಲಿ ಅಥವಾ ಒಂದಷ್ಟು ವಿಚಾರದಲ್ಲಿ ಗುರುತಿಸುವಿಕೆ ಸಿಗುತ್ತೆ, ಒಳ್ಳೆ ಹೆಸರು ಹಾಗೂ ಒಂದಷ್ಟು ವಿಚಾರದಲ್ಲಿ ನೀವು ಸರಿ ಇದ್ದೀರಾ ಅಂತೇಳಿ ತೋರಿಸುವ ಒಂದಷ್ಟು ಸಮಯ ಬಂದಿರುತ್ತೆ ಅಂತ ಹೇಳಿ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಒಂದಷ್ಟು ಅಭಿವೃದ್ಧಿ ವೃದ್ಧಿ ಆಗ್ತಾನೆ ಹೋಗ್ತಿರುತ್ತೆ. ಗೊತ್ತೋ ಗೊತ್ತಿಲ್ಲದೋ ಸಹೋದ್ಯೋಗಿಗಳ ಒಂದಷ್ಟು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಈ ದಿನ ಪ್ರಾರಂಭ ಆಗುತ್ತೆ. ಜಾಗ್ರತೆಯಿಂದ ಕೆಲಸದಲ್ಲಿ ವ್ಯವಹರಿಸತಕ್ಕಂಥದ್ದು. ಯಾರು ಕೃಷಿಕರಾಗಿರ್ತೀರೋ ಲಾಭ ದ್ವಿಗುಣವಾಗಿ ಪಡೆಯತಕ್ಕಂಥದ್ದು. ಆದರೆ ಹಣವನ್ನು ಸಂಪಾದನೆ ಮಾಡಿಟ್ಕೊಂಡ್ರು ಕೂಡ ಈ ದಿನ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾಗದೆ ಇನ್ನೆಲ್ಲೋ ಕಳ್ಕೊಂಡ್ಬಿಟ್ಟಿರ್ತೀರ. ಕೃಷಿಕರು ಜಾಗೃತವಾಗಿರತಕ್ಕಂಥದ್ದು. ಯಾರು ನಾನು ದೊಡ್ಡ ಇನ್ವೆಸ್ಟರ್ ಆಗಬೇಕು, ನಂತರ ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಒಬ್ಬ ಯಾರೋ ನಂಬಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಈ ದಿನ ಏನಾರ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇದ್ದರೆ, ಅಥವಾ ಇದನ್ನು ಅವ್ರಿಗೆ ಅಮೌಂಟನ್ನು ನಾವು ಕೊಟ್ಬೋಣ ಅಂತೇಳಿ ಮನಸ್ಸಿನಲ್ಲಿ ಏನಾರ ಆ ವಿಚಾರ ಗಮನವನ್ನು ನೀವೇನಾರ ಕೊಡ್ತಾ ಹೋಗ್ತಿದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಹಣವನ್ನು ಕಳೆದುಕೊಳ್ಳಬಹುದು ಅಥವಾ ಸಂಬಂಧ ಹಿಂದೆ ಮುಂದೆ ಆಗಿ ಅದು ಹದಗೆಟ್ಟೋಗ್ಬಿಡ್ಬೋದು ಅಂತೇಳಿ. ಹಾಗಾಗಿ ಮಾಡ್ತಕ್ಕಂಥ ಈ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಸತಕ್ಕಂಥದ್ದು ಅಂತ. ತುಲಾರಾಶಿಯವರಿಗೆ ಈ ದಿನ ಸಂತೋಷ ದಿನವಾಗಿರುತ್ತೆ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಾ ಹೋಗ್ತಿರುತ್ತೆ. ಆವಾಗ ನಾನು ಸರಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಮನಸ್ಸಿಗೆ ಏನೋ ಒಂಥರ ತೃಪ್ತಿಕರವಾಗಿರುತ್ತೆ. ಗೊತ್ತೋ ಗೊತ್ತಿಲ್ಲದೋ ಸಂಬಂಧಿಕರ ನಿಷ್ಠೂರದಿಂದ ಮನಸ್ಸಿಗೆ ಒಂದು ಸ್ವಲ್ಪ ಕಸಿಬಿಸಿ ಆಗ್ತಾ ಹೋಗ್ತಿರುತ್ತೆ. ಎಷ್ಟೇ ಜನಕ್ಕೆ ಸಹಾಯ ಮಾಡಿದ್ರು ಕೂಡ ನಾನು ತಪ್ಪಿತಸ್ಥ ಅಂತ ಮನಸ್ಥಿತಿಯಲ್ಲಿ ಅವರ ಮನಸ್ಸಿನಲ್ಲಿ ನಾನು ಇದ್ದೀನಾ ಅಂತೇಳಿ ಒಂದಷ್ಟು ವಿಚಾರದಲ್ಲಿ ಗೊಂದಲವನ್ನು ಮಾಡ್ಕೊಳ್ತೀರ, ಮನಸ್ಸಿಗೆ ಕಸಿಬಿಸಿಯನ್ನು ಮಾಡ್ಕೊಳ್ತೀರ. ಆದರೆ ದೂರದ ಪ್ರಯಾಣವನ್ನು ಮಾಡುವ ಮುಖಾಂತರ, ಇಷ್ಟ ದೇವರ ದರ್ಶನವನ್ನು ಮಾಡುವ ಮುಖಾಂತರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಅದೇ ರೀತಿ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಾಲ ಕಳೆಯುವ ಮುಖಾಂತರ ಮನಸ್ಸಿಗೆ ಒಳ್ಳೆ ಉತ್ಸಾಹ ಮತ್ತು ಇನ್ನು ಹೆಚ್ಚಿನ ರೀತಿಯ ದುಡಿಯಬೇಕು ಅಂತ ಹಂಬಲ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇದನ್ನು ಯಥೇಚ್ಛವಾಗಿ ದುಡಿಯತಕ್ಕಂಥ ಶಕ್ತಿ ಇದ್ರೂ ಕೂಡ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಪಡೆದುಕೊಂಡರೂ ಇನ್ನೂ ಸಾಕಾಗ್ತಿಲ್ಲ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅದೇ ರೀತಿ ಎಷ್ಟೇ ಜನರೊಂದಿಗೆ ಬೆರೆತು ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡಿಟ್ಕೊಂಡ್ರೂ ಕೂಡ ಆದರೂ ಕೂಡ ಅದು ಸಮಾಧಾನವಾಗ್ತಾ ಇಲ್ಲ ಅಂತ ಮನಸ್ಸಿಗೆ ಒಂಥರ ಕಸಿವಿಸಿ ಇರುತ್ತೆ. ಪ್ರಮುಖವಾಗಿ ಕಲಾಕ್ಷೇತ್ರದಲ್ಲಿ ಯಾರು ಸೇವೆ ಮಾಡ್ತಿರ್ತೀರೋ ಅವರಿಗೆ ಇದನ್ನು ಉತ್ತಮ ಭವಿಷ್ಯವನ್ನು ಅಥವಾ ಉತ್ತಮ ಶುಭ ದಿನ ಅಂತ ಹೇಳಿದ್ರು ಕೂಡ ತಪ್ಪಲಾರದು. ಅದೇ ರೀತಿ ಯಾರು ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಥವಾ ಒಂದು 100 ಮಕ್ಕಳಿಗೆ ನಾನು ಪಾಠ ಪ್ರವಚನವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿರ್ತೀರೋ ಅವರಿಗೆ ಶುಭ ಸುದ್ದಿ ಸಿಗುವ ದಿನವಾಗಿರುತ್ತೆ ಅಂತ ಹೇಳಿ. ಧನುಸ್ಸು ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಕೊಂಚ ಮಟ್ಟಿಗೆ ಜಾಗೃತಿಯಿಂದ ಇರತಕ್ಕಂಥದ್ದು, ಇಲ್ಲವಿದ್ದರೆ ಆರೋಗ್ಯದ ಸಮಸ್ಯೆ ದ್ವಿಗುಣವಾಗತಕ್ಕಂಥದ್ದು ಅಂತ. ಅದೇ ರೀತಿ ಜನಗಳ ವಿರೋಧ ಈ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನೀವೆಷ್ಟು ಅಭಿವೃದ್ಧಿ ಆಗ್ತಾ ಹೋಗ್ತಿರ್ತೀರ, ವಿರೋಧಗಳು ಹಾಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಮಾಡತಕ್ಕಂಥ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ನಾನು ಸತ್ಯದ ಮಾರ್ಗದಲ್ಲಿ ಸಾಕ್ತಾ ಇದ್ದೀನಿ ಅಂತ ನಿಮಗೆ ಮನಸ್ಥಿತಿ ಅನಿಸ್ತಿದ್ರೆ ಖಂಡಿತ ಕೆಲಸವನ್ನು ಮಾಡಿ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳೇ ಆಗಿರಲಿ, ಅಪನಿಂದನೆಗಳೇ ಆಗಿದ್ರು ಕೂಡ ಬಂದರೂ ಕೂಡ ನಿಮಗೆ ಏನೂ ಕೂಡ ಆಗೋದೇ ಇಲ್ಲ ಅಂತ. ಇನ್ನು ತುಂಬ ಜನ ಅಂದ್ಕೊಳ್ತಾ ಇರ್ತೀರ, ನಾನು ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಸಾಲವನ್ನು ಮಾಡಿಕೊಂಡಿದ್ದೇನೆ, ತೀರಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ದಾರಿ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ ಈ ದಿನ ಆ ಸಾಲದ ಸುಳಿಯಿಂದ ಹೊರಬರಲು ಒಂದಷ್ಟು ನೀವೇ ದಾರಿಗಳನ್ನು ಕೊಂಡ್ಕೊಳ್ತೀರಾ. ಆಗ ಮನಸ್ಸಿಗೆ ಏನೋ ಸಂತೋಷವಾಗಿರುತ್ತೆ. ಈ ದಾರಿಯಲ್ಲಿ ಸಾಗಿದರೆ ಖಂಡಿತವಾಗಿಯೂ ಆದಷ್ಟು ಬೇಗ ನನ್ನ ಜೀವನವನ್ನು ಒಂದು ಸರಿ ಮಟ್ಟಿಗೆ ನಾನು ತೆಗೆದುಕೊಂಡು ಹೋಗ್ಬೋದು ಅಂತ ಆತ್ಮವಿಶ್ವಾಸ ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ. ಮಕರ ರಾಶಿಯವರಿಗೆ ಪ್ರಮುಖವಾಗಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ಅಧಿಕವಾದ ಲಾಭವನ್ನು ಪಡೆಯತಕ್ಕಂಥದ್ದು, ಹೊಸ ಕೆಲಸವನ್ನು ಮಾಡಿಸುವ ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಮನಸ್ಸಿನಲ್ಲಿ ಯಥೇಚ್ಛವಾಗಿ ಸಂತೋಷವಿದ್ದರೂ ಕೂಡ ಕುಟುಂಬದೊಂದಿಗೆ ಬೆರೆಯುವ ಸಮಯದಲ್ಲಿ ಗೊತ್ತೋ ಗೊತ್ತಿಲ್ಲದೋ ಗೊಂದಲವನ್ನು ಮಾಡಿಕೊಂಡು ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ತಾ ಹೋಗ್ತೀರಾ. ಜಾಗ್ರತೆಯಿಂದ ಮಾತಾಡತಕ್ಕಂಥದ್ದು, ಮನಸ್ಸಿನಲ್ಲಿ ಸಂತೋಷ ವೃದ್ಧಿ ಆಗ್ತಾ ಆಗ್ತಾ ಗೊತ್ತೋ ಗೊತ್ತಿಲ್ಲದೋ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ಅದೇ ರೀತಿ ಮನಸ್ಸಿಗೆ ಇಷ್ಟವಾಗುವ ಒಂದಷ್ಟು ಘಟನೆಗಳು ಅಥವಾ ಕೆಲಸಗಳು ಈ ದಿನವಾಗುತ್ತೆ. ಹಾಗಾಗಿ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ಉಂಟಾಗಿ ಯಥೇಚ್ಛವಾಗಿ ಈ ದಿನ ಲಾಭವನ್ನು ಪಡೆದುಕೊಳ್ತೀರಾ ಅಂತ ಹೇಳಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಿರುತ್ತೆ ಅಂತ. ಅಂದರೆ ನೀವು ಸಂಪಾದನೆ ಮಾಡೋದಕ್ಕಿಂತ ಈ ದಿನ ಖರ್ಚೇ ಜಾಸ್ತಿ ಆಗಿರುತ್ತೆ ಅಂತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಖರ್ಚು ಮಾಡತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ,
ಕುಟುಂಬದವರ ಸಹಕಾರ ನಿಮಗಿದೆ ಅಂಥೇಳಿ ಮನಸ್ಸಿಗೆ ಏನೋ ಒಂಥರ ತೃಪ್ತಿಕರವಾಗಿರುತ್ತೆ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಕಮ್ಮಿ ಲಾಭವನ್ನು ಈ ದಿನ ಅಪೇಕ್ಷೆ ಮಾಡತಕ್ಕಂಥದ್ದು. ಅದೇ ರೀತಿ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಹೊಸ ಮಿತ್ರರ ಮಿಲನದಿಂದ ಮನಸ್ಸಿಗೆ ಒಳ್ಳೆಯ ಸಂತೋಷ ಮತ್ತು ಒಳ್ಳೆಯ ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ಅಂಥೇಳಿ. ಮೀನರಾಶಿಯವರಿಗೆ ತಮ್ಮ ಅತಿಯಾದ ಬುದ್ಧಿಗಳಿಂದಲೇ ಈ ದಿನ ಅತಿಯಾದ ಸಮಸ್ಯೆಯನ್ನು ಅನುಭವಿಸತಕ್ಕಂಥದ್ದು ಅಂತ. ಅಂದರೆ ಏನನ್ನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ. ಜಾಗೃತವಾಗಿರತಕ್ಕಂಥದ್ದು. ಹಣದ ಮುಂಗಟ್ಟಿನಲ್ಲಿ ಈ ದಿನ ಸಿಗಾಕೊಂಡ್ಬಿಡ್ಬೋದು. ಸ್ವಲ್ಪ ಹಣದ ವಿಚಾರದಲ್ಲಿ ವ್ಯವಹಾರಿತವಾಗಿ ಯೋಚನೆ ಮಾಡಿ ಇನ್ವೆಸ್ಟನ್ನು ಮಾಡತಕ್ಕಂಥದ್ದು ಅಥವಾ ಇನ್ನೊಬ್ಬರಿಗೆ ಹಣವನ್ನು ಕೊಡತಕ್ಕಂಥದ್ದು. ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗುತ್ತೆ. ಅದು ಕೆಲಸದ ಒತ್ತಡದಿಂದ. ಹಾಗೆ ಎಷ್ಟೇ ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಕೆಲಸ ಮಾಡಿ, ಇಲ್ಲಾಂದರೆ ಆರೋಗ್ಯ ಸಮಸ್ಯೆ ದ್ವಿಗುಣವಾಗ್ತಾ ಉಲ್ಬಣವಾಗ್ತಾ ಹೋಗ್ತಿರ್ಬೋದು ಅಂತ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಾನು ಆ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ನಾನು ಈ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ನನಗೆ ಆ ರೀತಿ ಕಷ್ಟ ಇದೆ, ಇನ್ನೊಬ್ಬರು ನೋಡಿ ಎಷ್ಟು ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ನನಗೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ಯಾರಿಗೂ ಏನೂ ಕಷ್ಟವನ್ನು ಕೊಟ್ಟೇ ಇಲ್ಲ, ಹುಟ್ಟಿದಾಗಲಿಂದ ಇಲ್ಲಿವರೆಗೂ ನಾನು ತುಂಬ ಸುಖಕರ ಜೀವನವನ್ನೇ ಅನುಭವಿಸ್ತಾ ಬರೋಕ್ಕೆ ನಂಗೆ ಸಾಧ್ಯವೇ ಆಗ್ತಾ ಇಲ್ಲ, ಬೇರೆಯವರು ನೋಡಿದ್ರೆ ಎಷ್ಟು ತುಂಬ ಚೆನ್ನಾಗಿದ್ದಾರೆ, ನಾನು ಯಾಕೆ ಈ ಪರಿಸ್ಥಿತಿಯಲ್ಲಿದ್ದೀನಿ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಕಂಪ್ಯಾರಿಸಮ್ ಇದೆಯಲ್ಲ ಅದನ್ನು ಬಿಡಬೇಕು ಅಂತ. ಭಗವಂತ ಎಲ್ಲರೂ ಕೂಡ ಎಲ್ಲ ಒಳ್ಳೆಯ ಫಲವನ್ನು ಕೊಟ್ಟಿದ್ದಾನೆ ಅಂತ. ಅದಕ್ಕೊಂದು ಸಮಯ ಬರಬೇಕು ಅಂತ. ತುಂಬ ಜನದ ತಪ್ಪಾವಣೆ ಅಂದರೆ ನಾನು ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ದೊಡ್ಡವನಾಗ್ಬಿಡ್ಬೇಕು ಅಂತ. ಅಂದರೆ ನಾನು ಇವತ್ತು ಕಷ್ಟದಲ್ಲಿದ್ದೀನಿ ಅಂದರೆ ಅದರ ನಾಳೆ ಬೆಳಗ್ಗೆ ನಾನು ಕೋಟ್ಯಾಧಿಪತಿ ಆಗಿಬಿಡ್ಬೇಕು ಅಂತ ತುಂಬ ಜನದ ತಪ್ಪಾವಣೆಗಳಿದೆ. ಆ ರೀತಿ ತಪ್ಪು ಭಾವನೆಗಳನ್ನ ಸ್ವಲ್ಪ ದೂರ ಮಾಡಿ. ಅದೇ ರೀತಿ ನಿಮಗೆ ಸಮಸ್ಯೆಗಳೇ ಬಂದರೆ, ಯಾವುದೋ ವಿಚಾರದ ಕಸಿಬಿಸಿ ಆದರೆ ಫಸ್ಟು ಪ್ರಯತ್ನ ಪಡಿ, ತದನಂತರವೇ ಜ್ಯೋತಿಷಿಗಳು ಬೆಳೆಯೋ ಅಥವಾ ಪುರೋಹಿತರು ಬೆಳೆಯೋ ಹೋಗತಕ್ಕಂಥದ್ದು ಅಂತ. ತುಂಬ ಜನ ತಪ್ಪಾವಣೆ ಅಂದರೆ ಒಂದು ಕೆಟ್ಟ ಸ್ವಪ್ನ ಬಿದ್ದಿದ ತಕ್ಷಣವೋ ಅಥವಾ ಕೆಲಸದಲ್ಲಿ ಏನೇನು ಪ್ರಾರಂಭ ಮಾಡೋದು ಸ್ವಲ್ಪ ವಿಘ್ನ ಆಗಿದ ತಕ್ಷಣ ಯಾರನ್ನೋ ಬಳಿ ಕೇಳ್ಬೋಣ ಅಂದಾಗ ಏನಾಗುತ್ತೆ, ನಿಮ್ಮ ಆತ್ಮಸ್ಥೈರ್ಯ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಅಂತ. ಅಂದರೆ ನಿಮಗೆ ಕಷ್ಟವೇ, ನಮ್ಮ ಕೈಯಲ್ಲಿ ಆಗ್ತಾನೇ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನಗೆ ಲಾಭದಾಯಕವಾಗ್ತಾ ಇಲ್ಲ, ಅಥವಾ ಒಂದು ಒಳ್ಳೆ ಕೆಲಸವನ್ನು ಪ್ರಾರಂಭಿಸಬೇಕು ಅಂದರೆ ಖಂಡಿತ ಸಜೆಷನ್ಸ್ನ ಕೇಳಿ. ಈ ದಿನ ತುಂಬ ಚೆನ್ನಾಗಿದೆಯಾ, ಈ ಕೆಲಸವನ್ನು ಪ್ರಾರಂಭಿಸ್ಬೋದಾ ಅಂತ. ಆದರೆ ಏನೋ ಕೆಲಸವನ್ನು ಪ್ರಾರಂಭಿಸ್ಕೊಂಡು ಹೋಗ್ತಾ ಇರ್ತಾರೆ, ಆ ಕೆಲಸದ ಸಮಸ್ಯೆಗೆ ಸಿಗಾಕೊಂಡ್ಬಿಟ್ಟು ಅದನ್ನು ನಿಭಾಯಿಸ್ಕೊಳ್ಳೋಕ್ಕಾಗದೆ ಇನ್ಯಾರೋ ಸಹಾಯವನ್ನು ಪಡೆದುಕೊಳ್ಬೇಕು ಅಂತ ಅಪೇಕ್ಷೆ ಮಾಡ್ತಿರಲ್ಲ, ಅದೇ ತಪ್ಪು. ಮೊದಲು ಸಮಸ್ಯೆಗಳಿಗೆ ನೀವು ಸವಾಲಾಗಿ ನಿಂತ್ಕೊಳ್ಳಿ, ಖಂಡಿತವಾಗಿಯೂ ಅದರಿಂದ ಹಿಂದೆ ಬರ್ತೀರಾ. ಅದೇ ರೀತಿಯ ಲಕ್ಷ್ಮಿ ಅನುಗ್ರಹವೂ ಕೂಡ ಆಗುತ್ತೆ. ಬೇರೆಯವರೊಂದಿಗೆ ಯಾವತ್ತೂ ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ. ಆ ಭಗವಂತವ್ರಿಗೆ ಯಥೇಚ್ಛವಾಗಿ ಲಕ್ಷ್ಮಿಯನ್ನು ಕೊಟ್ಟಿದ್ರೆ ನಿಮಗೆ ನೆಮ್ಮದಿಯನ್ನು ಕೊಟ್ಟಿರ್ತಾನೆ, ಆರೋಗ್ಯವನ್ನು ಕೊಟ್ಟಿರ್ತಾನೆ. ಆ ವಿಚಾರದಲ್ಲಿ ತುತ್ತರಾಗಿರಿ. ಯಾರಿಗೆ ಆರೋಗ್ಯ ಇರುತ್ತೋ, ಯಾರಿಗೆ ನೆಮ್ಮದಿ ಇರುತ್ತೋ ಅವರೇ ಶ್ರೀಮಂತರು. ನಾಳೆಯ ಸಂಚಿಕೆಯಲ್ಲಿ ಸಿಗೋಣ. ಆ ಭಗವಂತನ ಅನುಗ್ರಹ ಪ್ರತಿಯೊಬ್ಬರ ಮೇಲಿರಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.